ನೋಡಿದ್ರೆ ಅವಸರ ಟಿವಿಯಾಗ ರಕ್ತ ಬಂದಿತ್ತು. ರಾತ್ರಿ ಮೈಸೂರು ಅರಮನೆ ಲಾಸ್ಟ್ ಗೇಟ್ ಎಷ್ಟು ಮುಸ್ತಾರ ಜೊತೆ 5:05 ಕ್ಲೋಸ್ ಆಗ್ಬಿಡುತ್ತೆ. 5 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. 7 ಗಂಟೆಗೆ ಹೋಗ್ಬೇಕು. KRS ಹೋಗ್ತೀನಿ ಅಂತ ಬೇಕಾದ್ರೆ 6 ಗಂಟೆಗೆ ಹೋಗ್ಬೇಕು. 6 ಗಂಟೆಗೆ ಹೋದ್ರೆ KRS ನೋಡ್ಬೋದು. 6 ಗಂಟೆಗೆ ಹೋದ್ರೆ ಸರಿಯಾದ ಟೈಮಿಂಗ್ಸ್ ಅಂತ ಹೇಳ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಹಿಡಿದು ಎಲ್ಲ ಸಿಗುತ್ತೆ. ಲೈಟಿಂಗ್ಸ್ ಎಲ್ಲ ಸಿಗುತ್ತೆ. ಬೇಜನ್ ಟೈಮ್ ಐತೆ ನೋಡಪ್ಪ, ಇದು ಮುಗಿಸಿ ಆಮೇಲೆ ಇವಾಗ ಪ್ಯಾಲೇಸ್ ನೋಡ್ಕೊಳ್ಳಿ, ಸೀದಾ ಮೈಸೂರಿಗೆ ಹೋಗಿ ಅರಮನೆ ನೋಡ್ಕೊಳ್ಳಿ, ಆಮೇಲೆ ಪುನಃ ಡೈರೆಕ್ಟ್ KRS ಬರ್ಬೇಕಾರೆ 6 ಗಂಟೆಗೆ. ಅಷ್ಟೊಂದೆಲ್ಲ ಆಗಲ್ಲ. 6:30 ಆದ್ರೂ ಹೋಗ್ಬೋದು. ಏನಿಲ್ಲ, ನಾಳೆ ಮೈಸೂರು ಪ್ಯಾಲೇಸ್ ರೀ. ನಾಳೆ ನೋಡ್ತೀರಾ ಮೈಸೂರು ಪ್ಯಾಲೇಸ್? ಹಂಗಾರೆ ಎಷ್ಟು ಒಂದ್ 2 ಅವರ್ನ ನೋಡ್ಬೋದು. ಪ್ಯಾಲೇಸ್ ನೋಡ್ಕೊಂಡಿ. ಪ್ಯಾಲೇಸ್ ಎಷ್ಟು ಗಂಟೆ ನೋಡ್ಬೋದ್ರಿ? ಪ್ಯಾಲೇಸ್ ನೀವು ನೋಡ್ದಂಗೆ ಒಳ್ಳೆ ಡಿಸೈನ್ ಆಗೈತೆ. ಓಡಾಡಕ್ಕೆ ಅರ್ಧ ಗಂಟೆ ಬೇಕು. ನೀವು ಅಲ್ಲೆಲ್ಲ ಡಿಸೈನ್ ನೋಡ್ಬೇಕು ಅಂದ್ರೆ 3 ಅವರ್ ಅಂತೂ ಮಸ್ತ್ ಆಗುತ್ತೆ. ಅದು ಭಾರಿ ಇದೆ ಪ್ಲೇಸ್, ನಾನು ನೋಡಿದಿಲ್ಲ. ತುಂಬಾ ಚೆನ್ನಾಗೈತೆ ಪ್ಯಾಲೇಸ್. ಅದು ಯುದ್ಧ ಆಡ್ತಾರಲ್ರಿ ಮೈಸೂರ್ ಹಬ್ಬದಾಗ, ದಸರಾದಾಗ ವಜ್ರ ತಗೊಂಡ್ ತಲೆ ಹೊಡ್ಯೋದು, ಅದೇ ಎಲ್ಲೈತಿ? ಅಲ್ಲೇ ಒಳಗಡೆನೆ ಐತೆ ಅದು. ಈಗ ನಾವು ಹೋಗಲ್ಲ. ಪ್ಯಾಲೇಸ್ ಅಂತ ಐತಿ. ಮೈಸೂರ್ ಪ್ಯಾಲೇಸ್ ಅಲ್ಲಿ ಇರೋದು. ಮೈಸೂರ್ ಪ್ಯಾಲೇಸ್ ಅಲ್ಲಿ ಇರೋದು ಅದೆಲ್ಲ ವಜ್ರಮುಷ್ಟಿ ಅಂತ. ವಜ್ರ ಮುಷ್ಟಿ ಅದು ಗೆದ್ದರಿಗೆ ಬಹುಮಾನ ಇರ್ತೇನ್ರಿ? ಆಡೋದು ಎಲ್ಲ ಮಹಾರಾಜರೇ ಕುತ್ಕೊಂಡು ನೋಡ್ತಿದ್ರು. ಇಲ್ಲ, ಹೋಸಲ ಅವ್ರು ಬಂದಿದ್ದಿಲ್ಲ, ಅವ್ರವ್ರೇ ಆಡಿ ಇದು ಇದಾಗಿ ಈ ತರ ಮಣ್ಣೆಲ್ಲ ಇದ್ ಮಾಡಿ ಪೈಲ್ವಾನ್ಗಳು ಗೊತ್ತಾಡಕ್ ಇಟ್ಬಿಡ್ತಾರಲ್ಲ, ಆ ತರ ಶುದ್ಧ ಅರಮನೆ ಒಳಗಡೆನೆ ಇರೋದು ವಜ್ರಮುಷ್ಟಿ ಕಾಳಗ ಅಂತ. ಅವ್ರ ಕೈಯಾಗ ವಜ್ರನೇ ಹಾಕೊಂಡಿರ್ತಾನ ಹೊಡೆ ವಜ್ರಮುಷ್ಟಿ ಅಂತ ಬಲದಿಂದ ವಜ್ರಮುಷ್ಟಿ ಅನ್ನೋದು. ಬಟ್ ರಕ್ತ ಬರ್ಬೇಕೇನ್ರಿ? ಹಿಂಗ ಒಲೆ ರಕ್ತನಾರ ಬರ್ಬೋದು, ಪ್ರಾಣನೇ ಹೋಗ್ಬೋದು, ಅದ್ ಬೇರೆ ಅವ್ರ ಯುದ್ಧ ಆಡಿಕ್ ನಿಂತ್ಕೊಂಡ್ಮೇಲೆ ಪ್ರಾಣ ಇದ್ ಮಾಡ್ತಾರ ಹಂಗೆ. ಅದ್ರ ಹಿಂಗ ಫಸ್ಟ್ ಯಾರು ಹೊಡೆದಿರ್ತಾರ ಅವ್ರಿಗೆ ಈಗ ಸೇಮ್ ಬಾಕ್ಸಿಂಗ್ ತರ ಸರ್ ಅದು. ಅದ್ರ ಹಿಂಗ ಇವಾಗ ಗ್ಲೌಸ್ ಹಾಕೊಂಡ್ ಬಾಕ್ಸಿಂಗ್ ಆಡೋದು, ಅವಾಗ ಬರೀ ಕೈಲೇ ಗುದ್ದಾಡ ಇದ್ ಮಾಡೋದು. ಇಲ್ಲ, ಅದು ಹಿಂಗ ರಕ್ತ ಬಂದ್ಮೇಲೆ ಫಸ್ಟ್ ಯಾರಿಗೆ ಬರ್ತಾವ ಫೈನಲ್? ಹಿಂಗ್ ಬರೀ ಟಚ್ ಮಾಡ್ರಿ ಫಸ್ಟ್ ಅವ್ರಿಗೆ ಇಷ್ಟು ಟೈಮಿಂಗ್ಸ್ ಇರ್ತದೆ. ಯಾರು ಅತಿಯಾಗಿ ಇದ್ ಮಾಡ್ತಾರೆ, ಹೆಚ್ಚು ಹೊಡೆದೇ ಇದ್ ಮಾಡ್ತಾರೆ, ಅವ್ರಿಗೆ ಆದಂತ ಒಂದ್ ಇದಿರ್ತದೆ. ಕುಸ್ತಿ ಪಟುಗಳಿಗೆ ಎತ್ತಾಕಂಡು ಇದ್ ಮಾಡುವಾಗ ಚಿತ್ತಾಯ್ತು ಅನ್ನೋ ಲೆಕ್ಕಾಚಾರಕ್ಕೆ ಇರ್ತದಲ್ಲ, ಆ ಲೆಕ್ಕಾಚಾರ ಅದು. ಅಂದ್ರೆ ನಾವು ಟಿವಿದಾಗೆಲ್ಲ ಹಿಂಗ್ ಫಸ್ಟ್ ರಕ್ತ ಬತ್ತ ಅಂದ್ರ ತಲೆಗೆ ಯಾರು ಹೊಡೆದಿರ್ತಾವ ಅವ್ರು ಹಂಗತ್ತಾರಲ್ಲ. ಇಲ್ಲ, ಬರೀ ರಕ್ತ ಬಂದೇಟ್ಗೆ ಬಿಡೋದಾದ್ರೆ 1 ಏಟ್ ಹೊಡೆದೇಟ್ಗೆ ರಕ್ತ ಬಂದ್ಬಿಟ್ರೆ ಇಲ್ಲ, ನಾನ್ ನೋಡಿದ ಅವಸರ ಟಿವಿಯಾಗ ರಕ್ತ ಬಂದಿತ್ತು. ಒಬ್ಬ ಮನ್ಸನ್ಗೆ ಎಷ್ಟು ಬಾರಿ ಅವ್ನು ಸುಸ್ತಾಗ ಮಟ್ ಹೊಡಿತಾರೋ ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಕೌಂಟ್ ಆಗ್ತಾ ಇರ್ತದೆ ಅದು. ನೋಡಿ, ಈ ಕಡೆ ರೋಡಲ್ಲಿ ಹೋಗೋದು ಟಿಪ್ಪು ಸಮಾಧಿ. ಎಷ್ಟು ಕಿಲೋಮೀಟರ್? ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಇಂದ 4 ಕಿಲೋಮೀಟರ್ ಆಯ್ತದೆ ಬಸ್. ಕರೆಕ್ಟ್ ಇಲ್ಲಿಂದ 3 ಕಿಲೋಮೀಟರ್ ಆಯ್ತದೆ ಈ ಕಡೆ ಹೋಗೋದು. ನೀವು ಇದು ಅವೆಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲಿ ತಗೊಂಡಿರ್ತೀರಲ್ಲ, ಮ್ಯೂಸಿಯಂ ಅಲ್ಲಿ ಮ್ಯೂಸಿಯಂ ಇಲ್ಲ, ಅವ್ರು ಹೇಳ್ಯಾರಲ್ಲ, ಹೇಳಿರಂದ್ರೆ ಮುಗೀತು. ಆಟೋದಾರ ಯಾವಾಗ ಬೇಕು ಕೈ ಕೊಡಲ್ಲ. ಬಂದ್ಬಿಟ್ರೇನ್ರಿ? ಇದೆ ನೋಡು, ದರಿಯಾ ದೌಲತ್ ಬಾಗ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ, ದರಿಯಾ ದೌಲತ್ ಬಾಗ್ ಅನ್ನೋದು. ಬಂದ್ಬಿಟ್ರೇನ್ರಿ? ಇದೆ ನೋಡು, ದರಿಯಾ ದೌಲತ್ ಬಾಗ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ, ದರಿಯಾ ದೌಲತ್ ಬಾಗ್ ಅನ್ನೋದು ಉರ್ದುನಲ್ಲಿ ಹೇಳೋದು. ಸಮ್ಮರ್ ಪ್ಯಾಲೇಸ್ ಅನ್ನೋದು ಇಂಗ್ಲಿಷ್ ನಾಡಲ್ಲಿ. ಒಳಗಡೆ ಎಂಟ್ರೆನ್ಸ್ ಗೆ 20 ರೂಪಾಯಿ ಇರೋದು. ಇಡೀ ಶ್ರೀರಂಗಪಟ್ಟಣದ ಹಿಸ್ಟ್ರಿನೇ ಐತೆ ಇದರಲ್ಲಿ. ಇಲ್ಲ, ಈ ಗೇಟ್ ಮೇಲೆ ತೋರಿಸಿದ್ರೆ 80, ಒಳಗೆ ಹೋಗಿದ್ರೆ 20 ಜಾಸ್ತಿ. ಅಲ್ಲಿ ಸೀಟ್ ಇಟ್ಕೊಲ್ಲ ಬಸ್ಸು, ಅದಕ್ಕೆ ಹಾಕೊಂಡಿರೋದು. ಅಲ್ಲಿ ಹೋಗಿ ಆ ಸೈಡ್ ಅಲ್ಲಿ ಹೋಟ್ಲ್ ಐತೆ ಒಂದು, ಟಿಕೆಟ್ ಬುಕ್